ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಭೂಗೋಳ ವಿಜ್ಞಾನ ವಿಭಾಗದ 6ನೇ ಅಧ್ಯಾಯ ಭಾರತದ ಜಲಸಂಪನ್ಮೂಲಗಳು ಎಂಬ ಅಧ್ಯಾಯಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಭಾರತದ ಜಲಸಂಪನ್ಮೂಲಗಳು ಎಂಬ ಅಧ್ಯಾಯದಲ್ಲಿ ಜಲಸಂಪನ್ಮೂಲಗಳ ಪ್ರಾಮುಖ್ಯತೆ, ಭಾರತದ ಪ್ರಮುಖ ನದಿಗಳು, ನೀರಾವರಿಯ ಅರ್ಥ, ವಿಧಗಳು ಮತ್ತು ಹಂಚಿಕೆ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಎಂಬ 4 ಪ್ರಮುಖ ಕಲಿಕಾಂಶಗಳನ್ನು ಚರ್ಚಿಸೋಣ. ಸಂಚಿಕೆ 1. ವಿದ್ಯಾರ್ಥಿಗಳೇ, ಈ ಸಂಚಿಕೆಯಲ್ಲಿ ನಾವು ಜಲಸಂಪನ್ಮೂಲಗಳ ಪ್ರಾಮುಖ್ಯತೆ, ಭಾರತದ ಪ್ರಮುಖ ನದಿಗಳು ಎಂಬ 2 ಪ್ರಮುಖ ಕಲಿಕಾಂಶಗಳನ್ನು ಚರ್ಚಿಸೋಣ. ಜಲಸಂಪನ್ಮೂಲಗಳು. ವಿದ್ಯಾರ್ಥಿಗಳೇ, ನೀರು ಅತ್ಯಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿದೆ. ನೀರನ್ನು ಜೀವಜಲ ಎಂಬುದಾಗಿಯೂ ಕರೆಯಲಾಗುತ್ತದೆ. ನೀರಿಲ್ಲದೆ ಮಾನವನ ಸುಸ್ಥಿರ ಜೀವನ ಸಾಧ್ಯವೇ ಇಲ್ಲ. ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಮಾನವನಿಗೆ ಕುಡಿಯಲು, ಅಡಿಗೆ, ಸ್ವಚ್ಛತೆ, ವ್ಯವಸಾಯ, ವಿದ್ಯುಚ್ಛಕ್ತಿ ತಯಾರಿಕೆ, ಕೈಗಾರಿಕೆ, ನೌಕಾಯಾನ, ಮೀನುಗಾರಿಕೆ ಮೊದಲಾದ ಉದ್ದೇಶಗಳಿಗೆ ಜಲಸಂಪನ್ಮೂಲ ಅತ್ಯಗತ್ಯವಾಗಿದೆ. ಭಾರತವು ಅಪಾರವಾದ ಜಲಸಂಪತ್ತನ್ನು ಹೊಂದಿದೆ. ದೇಶದಲ್ಲಿ ಅನೇಕ ನದಿಗಳು ಹರಿಯುತ್ತವೆ ಮತ್ತು ಸಾಕಷ್ಟು ಮಳೆಯಾಗುತ್ತದೆ. ಜೊತೆಗೆ ಭಾರತವು ಅಪರಿಮಿತವಾದ ಜಲಸಂಪತ್ತನ್ನು ಸಹ ಹೊಂದಿದೆ. ವಿದ್ಯಾರ್ಥಿಗಳೇ, ಈ ಅಧ್ಯಾಯದಲ್ಲಿ ನಾವು ಭಾರತದ ಪ್ರಮುಖ ಜಲಸಂಪನ್ಮೂಲಗಳ ಕುರಿತು ಚರ್ಚಿಸೋಣ. ಭಾರತದ ಪ್ರಮುಖ ನದಿಗಳು. ವಿದ್ಯಾರ್ಥಿಗಳೇ, ಭಾರತದಲ್ಲಿ ಅನೇಕ ನದಿ ಜಾಲಗಳಿವೆ. ಅವು ದೇಶದ ನೈಸರ್ಗಿಕ ಸಂಪನ್ಮೂಲಗಳಾಗಿದ್ದು, ಈ ನದಿಗಳ ನೀರನ್ನು ನೀರಾವರಿ, ಜಲವಿದ್ಯುಚ್ಛಕ್ತಿ ತಯಾರಿಕೆ, ಒಳನಾಡ ಜಲಸಾರಿಗೆ, ಮೀನುಗಾರಿಕೆ, ಮನರಂಜನೆ ಮೊದಲಾದ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ವಿದ್ಯಾರ್ಥಿಗಳೇ, ಭಾರತದ ನದಿ ಜಾಲಗಳನ್ನು ಪ್ರಮುಖವಾಗಿ 2 ವಿಧಗಳಾಗಿ ವಿಂಗಡಿಸಲಾಗುತ್ತದೆ. 1. ಉತ್ತರ ಭಾರತದ ನದಿಗಳು. 2. ದಕ್ಷಿಣ ಭಾರತದ ನದಿಗಳು. ವಿದ್ಯಾರ್ಥಿಗಳೇ, ನಕ್ಷೆಯನ್ನು ಗಮನಿಸಿದಾಗ ನರ್ಮದಾ ನದಿಯ ಉತ್ತರ ಭಾಗದಲ್ಲಿನ ನದಿಗಳನ್ನು ಉತ್ತರ ಭಾರತದ ನದಿಗಳೆಂದು, ನರ್ಮದಾ ನದಿಯ ದಕ್ಷಿಣದಲ್ಲಿರುವ ನದಿಗಳನ್ನು ದಕ್ಷಿಣ ಭಾರತದ ನದಿಗಳೆಂದು ಗುರುತಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಭಾರತದ ಪ್ರಮುಖ ನದಿಗಳಲ್ಲಿ ಉತ್ತರ ಭಾರತದ ನದಿಗಳು. ವಿದ್ಯಾರ್ಥಿಗಳೇ, ಉತ್ತರ ಭಾರತದ ನದಿಗಳನ್ನು ಹಿಮಾಲಯದ ನದಿಗಳು ಎಂತಲೂ ಕರೆಯಲಾಗಿದೆ. ಏಕೆಂದರೆ ಬಹುತೇಕ ಉತ್ತರ ಭಾರತದ ನದಿಗಳು ಹಿಮಾಲಯ ಪರ್ವತ ಸರಣಿಗಳಲ್ಲಿ ಉಗಮವಾಗುವುದರಿಂದ ಇವುಗಳನ್ನು ಹಿಮಾಲಯದ ನದಿಗಳು ಎಂದು ಕರೆಯುತ್ತಾರೆ. ವಿದ್ಯಾರ್ಥಿಗಳೇ, ಉತ್ತರ ಭಾರತದ ನದಿಗಳಲ್ಲಿ ಸಿಂಧೂ, ಗಂಗಾ, ಬ್ರಹ್ಮಪುತ್ರ ನದಿಗಳು ಪ್ರಮುಖ ನದಿಗಳಾಗಿದ್ದು, ಇವುಗಳನ್ನು ನೀವು ನಕ್ಷೆಯಲ್ಲಿ ಗಮನಿಸಬಹುದಾಗಿದೆ. ಈ ನದಿಗಳ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಳ್ಳೋಣ ಬನ್ನಿ. ಉತ್ತರ ಭಾರತದ ನದಿಗಳಲ್ಲಿ ಮೊದಲನೆಯ ನದಿ ಸಿಂಧೂ ನದಿ. ವಿದ್ಯಾರ್ಥಿಗಳೇ, ನಕ್ಷೆಯಲ್ಲಿ ಸಿಂಧೂ ನದಿಯನ್ನು ನೀವು ಗುರುತಿಸಬಹುದಾಗಿದೆ. ಸಿಂಧೂ ನದಿಯು ಟಿಬೆಟಿನ ಕೈಲಾಸ ಪರ್ವತದಲ್ಲಿ ಉಗಮವಾಗುತ್ತದೆ. ಆರಂಭದಲ್ಲಿ ವಾಯುವ್ಯದ ದಿಕ್ಕಿನ ಕಡೆಗೆ ಹರಿಯುವ ಸಿಂಧೂ ನದಿಯು ಆನಂತರದಲ್ಲಿ ನೈಋತ್ಯಕ್ಕೆ ತಿರುಗಿ ಪಾಕಿಸ್ತಾನವನ್ನು ಪ್ರವೇಶಿಸುತ್ತದೆ. ಇದರ ಉದ್ದ 2897 ಕಿಲೋಮೀಟರ್ಗಳು. ಭಾರತದಲ್ಲಿ 709 ಕಿಲೋಮೀಟರ್ ಉದ್ದದವರೆಗೆ ಈ ನದಿ ಹರಿಯುತ್ತದೆ. ಸಿಂಧೂ ನದಿಯ ಪ್ರಮುಖ ಉಪನದಿಗಳೆಂದರೆ ಝೀಲಂ, ಚೀನಾಬ್, ಬಿಯಾಸ್, ರಾವಿ, ಸಟ್ಲೇಜ್. ವಿದ್ಯಾರ್ಥಿಗಳೇ, ಈ ಉಪನದಿಗಳನ್ನು
ನಕ್ಷೆಯಲ್ಲಿ ನೀವು ಗಮನಿಸಬಹುದಾಗಿದೆ. ಅಂತಿಮವಾಗಿ ಸಿಂಧೂ ನದಿಯು ಪಾಕಿಸ್ತಾನದ ಕರಾಚಿಯ ಬಳಿ ಅರಬ್ಬಿ ಸಮುದ್ರವನ್ನು ಸೇರುವುದು. ಉತ್ತರ ಭಾರತದ ಮತ್ತೊಂದು ಪ್ರಮುಖ ನದಿ ಗಂಗಾ ನದಿ. ವಿದ್ಯಾರ್ಥಿಗಳೇ, ಗಂಗಾ ನದಿಯು ಭಾರತದ ಅತ್ಯಂತ ಉದ್ದವಾದ ನದಿ. ನೀವು ಅದನ್ನು ನಕ್ಷೆಯಲ್ಲಿ ಗುರುತಿಸಬಹುದಾಗಿದೆ. ಗಂಗಾ ನದಿಯು ಗಂಗೋತ್ರಿಯಲ್ಲಿ ಉಗಮವಾಗುತ್ತದೆ. ಇದು ಆರಂಭದಲ್ಲಿ ದಕ್ಷಿಣಕ್ಕೆ ಹರಿದು ನಂತರ ಆಗ್ನೇಯಕ್ಕೆ ಹರಿಯಲು ಪ್ರಾರಂಭಿಸಿ ಬಾಂಗ್ಲಾದೇಶವನ್ನು ಪ್ರವೇಶಿಸುತ್ತದೆ. ಇದರ ಉದ್ದ 2525 ಕಿಲೋಮೀಟರ್ಗಳು. ಗಂಗಾ ನದಿಯ ಪ್ರಮುಖ ಉಪನದಿಗಳೆಂದರೆ ಯಮುನಾ, ಘಾಗ್ರಾ, ಗಂಡಕ್, ರಾಮಗಂಗಾ, ಗೋಮತಿ, ಶಾರದಾ, ಸೋನೆ ಮತ್ತು ಕೋಸಿ. ವಿದ್ಯಾರ್ಥಿಗಳೇ, ಗಂಗಾ ನದಿಯ ಉಪನದಿಗಳನ್ನು ನೀವಲ್ಲಿ ನಕ್ಷೆಯಲ್ಲಿ ಗಮನಿಸಬಹುದಾಗಿದೆ. ಯಮುನಾ ನದಿಯು ಗಂಗಾ ನದಿಯ ಉಪನದಿಗಳಲ್ಲಿಯೇ ಅತ್ಯಂತ ಉದ್ದವಾದ ನದಿಯಾಗಿದೆ. ಗಂಗಾ ನದಿ ಅಂತಿಮವಾಗಿ ಬ್ರಹ್ಮಪುತ್ರ ನದಿಯೊಂದಿಗೆ ಸೇರಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಉತ್ತರ ಭಾರತದ ಮತ್ತೊಂದು ಪ್ರಮುಖ ನದಿ ಬ್ರಹ್ಮಪುತ್ರ ನದಿ. ವಿದ್ಯಾರ್ಥಿಗಳೇ, ಬ್ರಹ್ಮಪುತ್ರ ನದಿಯನ್ನು ನಕ್ಷೆಯಲ್ಲಿ ಗುರುತಿಸಬಹುದಾಗಿದೆ. ಇದರ ಉಗಮ ಸ್ಥಾನ ಟಿಬೇಟಿನ ಮಾನಸ ಸರೋವರದ ಸಮೀಪದಲ್ಲಿರುವ ಚಮಯಂಗ್ ಡಂಗ್ ಎಂಬಲ್ಲಿ ಉಗಮವಾಗುತ್ತದೆ. ಆರಂಭದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ಬ್ರಹ್ಮಪುತ್ರ ನದಿಯು ನಂತರದಲ್ಲಿ ಅರುಣಾಚಲ ಪ್ರದೇಶದ ಕಿರಿದಾದ ಕಂದರಗಳ ಮೂಲಕ ಭಾರತವನ್ನು ಪ್ರವೇಶಿಸುತ್ತದೆ. ಬ್ರಹ್ಮಪುತ್ರ ನದಿಯ ಉದ್ದ 2589 ಕಿಲೋಮೀಟರ್ಗಳು. ಅಂತಿಮವಾಗಿ ಬ್ರಹ್ಮಪುತ್ರ ನದಿಯು ಗಂಗಾ ನದಿಯೊಂದಿಗೆ ಬಂಗಾಳ ಕೊಲ್ಲಿಯನ್ನು ಸೇರುವುದು. ಭಾರತದ ಪ್ರಮುಖ ನದಿಗಳಲ್ಲಿ ಎರಡನೆಯ ಅಂಶ ದಕ್ಷಿಣ ಭಾರತದ ನದಿಗಳು. ವಿದ್ಯಾರ್ಥಿಗಳೇ, ದಕ್ಷಿಣ ಭಾರತದ ನದಿಗಳನ್ನು ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಎಂತಲೂ ಕರೆಯುತ್ತಾರೆ. ದಕ್ಷಿಣ ಭಾರತದ ಬಹುತೇಕ ನದಿಗಳು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಿಯುವುದರಿಂದ ಈ ರೀತಿ ಕರೆಯಲಾಗುತ್ತದೆ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿರುವಂತಹ ಬಹುತೇಕ ನದಿಗಳು ಅಂದರೆ ದಕ್ಷಿಣ ಭಾರತದ ಬಹುತೇಕ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗುತ್ತವೆ. ದಕ್ಷಿಣ ಭಾರತದ ನದಿಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಪೂರ್ವಕ್ಕೆ ಹರಿಯುವ ನದಿಗಳು, ಪಶ್ಚಿಮಕ್ಕೆ ಹರಿಯುವ ನದಿಗಳು. ದಕ್ಷಿಣ ಭಾರತದ ನದಿಗಳಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳ ಪರಿಚಯವನ್ನ ಮಾಡಿಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಮಹಾನದಿ. ವಿದ್ಯಾರ್ಥಿಗಳೇ, ಮಹಾನದಿಯು ಸಿವಾಹ ಸರಣಿಯಲ್ಲಿ ಉಗಮವಾಗುತ್ತದೆ. ನೀವು ಅದನ್ನು ನಕ್ಷೆಯಲ್ಲಿ ಗಮನಿಸಬಹುದಾಗಿದೆ. ನಂತರ ಇದು ಪೂರ್ವಾಭಿಮುಖವಾಗಿ ಹರಿಯುವುದನ್ನು ನಾವು ಕಾಣಬಹುದು. ಇದರ ಉದ್ದ 851 ಕಿಲೋಮೀಟರ್ಗಳು. ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ದಕ್ಷಿಣ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ಮತ್ತೊಂದು ಪ್ರಮುಖ ನದಿ ಗೋದಾವರಿ. ವಿದ್ಯಾರ್ಥಿಗಳೇ, ದಕ್ಷಿಣ ಭಾರತದಲ್ಲೇ ಅತ್ಯಂತ ಉದ್ದವಾದ ನದಿ ಗೋದಾವರಿ ನದಿ ಆಗಿದೆ. ಇದು ಮಹಾರಾಷ್ಟ್ರದ ತ್ರಯಂಬಕ ಎಂಬಲ್ಲಿ ಉಗಮವಾಗುತ್ತದೆ. ನೀವು ಅದನ್ನು ನಕ್ಷೆಯಲ್ಲಿ ಗಮನಿಸಬಹುದು. ಇದರ ಉದ್ದ 1465 ಕಿಲೋಮೀಟರ್ಗಳು. ಈ ನದಿಯು ಸಹ ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ದಕ್ಷಿಣ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳಲ್ಲಿ ಮತ್ತೊಂದು ಪ್ರಮುಖ ನದಿ ಕೃಷ್ಣಾ ನದಿ. ನೀವು ಅದನ್ನು ನಕ್ಷೆಯಲ್ಲಿ ಗಮನಿಸಬಹುದು. ಕೃಷ್ಣಾ ನದಿಯು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮವಾಗುತ್ತದೆ.
ಇದರ ಉದ್ದ 1400 ಕಿಲೋಮೀಟರ್ಗಳು. ಈ ನದಿಯ ಪ್ರಮುಖ ಉಪನದಿಗಳೆಂದರೆ ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ, ಮಲಪ್ರಭಾ ಮೊದಲಾದವುಗಳು. ಕೃಷ್ಣಾ ನದಿ ಬಂಗಾಳ ಕೊಲ್ಲಿಯನ್ನ ಸೇರುವುದು. ದಕ್ಷಿಣ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳಲ್ಲಿ ಮತ್ತೊಂದು ಪ್ರಮುಖ ನದಿ ಕಾವೇರಿ. ನಕ್ಷೆಯಲ್ಲಿ ಆ ನದಿಯನ್ನು ನೀವು ಗಮನಿಸಬಹುದು. ಕಾವೇರಿ ನದಿಯು ಕರ್ನಾಟಕದ ತಲಕಾವೇರಿಯಲ್ಲಿ ಉಗಮವಾಗುತ್ತದೆ. ಕಾವೇರಿ ನದಿಯ ಒಟ್ಟು ಉದ್ದ 765 ಕಿಲೋಮೀಟರ್. ಕಾವೇರಿ ನದಿಯ ಪ್ರಮುಖ ಉಪನದಿಗಳೆಂದರೆ ಹೇಮಾವತಿ, ಶಿಂಷಾ, ಕಬಿನಿ, ಅರ್ಕಾವತಿ, ಲಕ್ಷ್ಮಣತೀರ್ಥ, ಸುವರ್ಣಾವತಿ ಮತ್ತು ಭವಾನಿ ನದಿಗಳು ಕಾವೇರಿ ನದಿಯ ಪ್ರಮುಖ ಉಪನದಿಗಳಾಗಿವೆ. ವಿದ್ಯಾರ್ಥಿಗಳೇ, ಕಾವೇರಿ ನದಿಯೂ ಸಹ ಬಂಗಾಳ ಕೊಲ್ಲಿಯನ್ನ ಸೇರುವುದು. ವಿದ್ಯಾರ್ಥಿಗಳೇ, ಇವೆಲ್ಲವೂ ದಕ್ಷಿಣ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳಾಗಿವೆ. ದಕ್ಷಿಣ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳು. ಮೊದಲನೆಯದು ನರ್ಮದಾ ನದಿ. ವಿದ್ಯಾರ್ಥಿಗಳೇ, ನರ್ಮದಾ ನದಿಯನ್ನ ನಕ್ಷೆಯಲ್ಲಿ ನೀವು ಗಮನಿಸಬಹುದು. ನರ್ಮದಾ ನದಿಯು ಅಮರಕಂಟಕ ಎಂಬಲ್ಲಿ ಉಗಮವಾಗುತ್ತದೆ. ಇದರ ಉದ್ದ 1312 ಕಿಲೋಮೀಟರ್ಗಳು. ಇದು ಪಶ್ಚಿಮಾಭಿಮುಖವಾಗಿ ಹರಿದು ಅಂತಿಮವಾಗಿ ಅರಬ್ಬಿ ಸಮುದ್ರವನ್ನ ಸೇರುವುದು. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಮತ್ತೊಂದು ಪ್ರಮುಖವಾದ ನದಿ ತಾಪಿ ನದಿ. ವಿದ್ಯಾರ್ಥಿಗಳೇ, ತಾಪಿ ನದಿಯು ಮುಲ್ತಾಯಿ ಎಂಬಲ್ಲಿ ಉಗಮವಾಗಿ ಪಶ್ಚಿಮಾಭಿಮುಖವಾಗಿ ಹರಿಯುವುದನ್ನು ನಾವು ಕಾಣಬಹುದು. ಅದರ ಉಗಮ ಸ್ಥಾನವನ್ನು ನೀವಲ್ಲಿ ನಕ್ಷೆಯಲ್ಲಿ ಗಮನಿಸಬಹುದು. ಇದರ ಉದ್ದ 724 ಕಿಲೋಮೀಟರ್ಗಳು. ಇದು ಸಹ ಅಂತಿಮವಾಗಿ ಅರಬ್ಬಿ ಸಮುದ್ರವನ್ನ ಸೇರುವುದು. ವಿದ್ಯಾರ್ಥಿಗಳೇ, ದಕ್ಷಿಣ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅನೇಕ ಚಿಕ್ಕ ಪುಟ್ಟ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಹರಿದು ಅರಬ್ಬಿ ಸಮುದ್ರ ಸೇರುವುದನ್ನು ನಾವು ಕಾಣಬಹುದಾಗಿದೆ. ಅಂತಹ ಪ್ರಮುಖ ನದಿಗಳೆಂದರೆ ಸಬರ್ಮತಿ, ಮಾಂಡೋವಿ, ಜುವಾರಿ, ಬೇಡ್ತಿ, ಶರಾವತಿ, ಕಾಳಿ, ನೇತ್ರಾವತಿ, ಪೆರಿಯಾರ್ ನದಿಗಳು ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗಿ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ಪ್ರಮುಖ ನದಿಗಳಾಗಿವೆ. ಪರೀಕ್ಷಾ ಸಿದ್ಧತೆಗಾಗಿ ಮೌಲ್ಯಮಾಪನ ಪ್ರಶ್ನೆಗಳು. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಜಲಸಂಪನ್ಮೂಲಗಳ ಪಾತ್ರವೇನು? ಉತ್ತರ ಭಾರತದ ನದಿಗಳನ್ನು ಹಿಮಾಲಯದ ನದಿಗಳು ಎಂದು ಕರೆಯಲು ಕಾರಣವೇನು? ದಕ್ಷಿಣ ಭಾರತದ ನದಿಗಳನ್ನು ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಎಂದು ಕರೆಯಲು ಕಾರಣವೇನು? ದಕ್ಷಿಣ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಪ್ರಮುಖ ನದಿಗಳಾವುವು? ಭಾರತದ ಅತಿ ಉದ್ದವಾದ ನದಿ ಯಾವುದು? ದಕ್ಷಿಣ ಭಾರತದಲ್ಲೇ ಅತ್ಯಂತ ಉದ್ದವಾದ ನದಿ ಯಾವುದು? ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರುವ ಪ್ರಶ್ನೆಗಳ ಜೊತೆಗೆ ಈ ಪ್ರಶ್ನೆಗಳಿಗೂ ಸಹ ಮಾದರಿ ಉತ್ತರವನ್ನು ಸಂಗ್ರಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಲೈಕ್ ಮಾಡಿ, ತಪ್ಪದೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ.